ಇವಾಗ ಅಕಸ್ಮಾತ್ ಇನ್ಮೇಲೆ ಇನ್ನ ಮಾಹಿತಿ ಬೇಕು ಅಂದ್ರೆ ನಾವು ನಿಮ್ಮ ಮನೆಗೆ ನೋಟಿಸ್ ಕಳಿಸ್ತೀವಿ, ಅವಾಗ ನೀವು ಬರ್ಬೇಕಾಗುತ್ತೆ. ಓಕೆ, ಸರಿಯಾಗಿ ಜೈಲಿಗೆ ಬರ್ಬೇಕಾಗುತ್ತೆ. ಅವ್ರು ಹೇಳ್ತೀವಿ, ನಾವೆಲ್ಲ ಕೇಳ್ತೀವಿ, ಅದರಲ್ಲಿ ನನ್ನ ತಮ್ಮನ ಇದ್ರು ಫಸ್ಟ್ ಒಬ್ರು ಬಂದಿದ್ರು. ಅವಾಗಲೇ ಅಂದ್ರೆ ನಮ್ಮ ಮನೆಯವ್ರು ಇದ್ರು, ಯಾಕೆ ಏನು ಅಂತ ಎಂಕ್ವೈರಿ ಮಾಡಿದ್ದಕ್ಕಿಲ್ಲ, ಶ್ರುತಿ ಅವರೇ ಬರಬೇಕು, ಅವ್ರಿಗೆ ಕೊಡಬೇಕು ಈ ಲೆಟರು, LIC ಬಾಂಡ್ ಬಂದಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆವಾಗ ನಾವು ಎಂಕ್ವೈರಿ ಜಾಸ್ತಿ ಯಾವಾಗ ಮಾಡಿದ್ರೆ ಆ ಯಪ್ಪ ಬರೋದು ನಿಲ್ಸ್ಕೊಂಡ್ರು ಅವರು. ಆವಾಗಲೇ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು ಅವ್ರು ಕ್ರೈಮಿಂದ ಬಂದಿರೋದು ಅಂತ. ನಮ್ಮ ತಮ್ಮಂಗೆ ಹೇಳಿದ್ರು, ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದು, ಅವ್ರ ಜೊತೆ ಮಾತಾಡಿದ್ರು. ಮಾತಾಡಿದ್ಮೇಲೆ ಸ್ವಲ್ಪ ಸ್ಟಾಪ್ ಆಯ್ತು. ಈಗ ಇವ್ರು ಬೆಳೆದ್ರು. ಏನ್ ಕೆಲಸ ಮಾಡ್ತಾರೆ ಇವರು? ಯಾರು? ನಿಮ್ಮ ತಮ್ಮನ ಎಲ್ಲೂ ಹೋಗಲ್ಲ, ಮನೇಲೇ ಇರೋದು. 1.5 ತಿಂಗಳು ಬಾಣ್ತಿ ಅವಳು, ಅವ್ರು ಎಲ್ಲೂ ಹೋಗಲ್ಲ. ಸಂಘದಲ್ಲಿ ಲೋನ್ ತಗೊಂಡವಳೆ ಉಜ್ಜೀವನಲ್ಲಿ ಬಿಟ್ರೆ, ಅದ್ ಬಿಟ್ರೆ ಬೇರೆ ಏನು ಇಲ್ಲ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇವಾಗೆಲ್ಲ ಫೇಕಿಂಗ್ ನ್ಯೂಸ್ ಆಯ್ತವಲ್ಲ, ಆತರ ಮಾಡಿದಾರೆ. ನಮ್ಮ ಮನೆಯವ್ರಿಗೂ ಭರತ್ ಬ್ಯಾಂಕ್ ಅಲ್ಲಿ ಮಾಡಿದ್ರು ನಿಮ್ಮ ಅಣ್ಣನ್ಗೆ ಈಗ 1 ವರ್ಷದಿಂದ. ಅಲ್ಲ, ಏನ್ ಅನ್ಕೊ ಬಂದ್ರಿ ಇವತ್ತು? ಏನ್ ಅನ್ಕೊ ಬಂದವ್ರ? ಏನ್ ಎಂಕ್ವೈರಿ ತಗೊಳಕ್ ಬಂದಿದ್ರು. ಯಾರು ಅನ್ಕೊ ಬಂದ್ರು? ತಾಯಿ ಹುಡುಗಲ್ಲ, ಬೆಂಗಳೂರಲ್ಲಿ ಅಲ್ವಾ ಇರೋದು ಅವಳು, ಬೆಂಗಳೂರವಳು. ಬೆಂಗಳೂರವರ? ಅಲ್ಲ, ಏನ್ ಅನ್ಕೊ ಬಂದಿರೋದು ಇವತ್ತು? ಅದೇ ಈ ತರ ಫೋರ್ಜರಿ ಆಗಿದೆ ಶ್ರುತಿ ಅನ್ನೋ ಹೆಸರಲ್ಲಿ 50 ಜನದ ನಾವು ಹಿಡಿದಿದ್ದೀವಿ. ಅದ್ರಲ್ಲಿ ಇವ್ರೊಬ್ರು, ಇವ್ರದ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡು ಪ್ರತಿಯೊಂದು ಎಲ್ಲ ಚೆಕ್ ಮಾಡವ್ರೆ. ಅಲ್ಲ, ಯಾರು ಅನ್ಕೊ ಬಂದಿರೋದು ಈಗ ಅವರು? ಅದಕ್ಕೆ CBI ಅವರು ಅಂತ ಡೆಲ್ಲಿಯಿಂದ ಬಂದಿದ್ವಿ. ಅವ್ರಿಗೆ ಯಾರಿಗೂ ಕನ್ನಡ ಬರ್ತಾ ಇಲ್ಲ. ಈ ಅಪ್ಪ ಮಾತ್ರ ಪೊಲೀಸ್ ಅವ್ರಿಗೆ ಕನ್ನಡ ಬರ್ತಾರೆ. ಅವ್ರು ಕಲರ್ ಡ್ರೆಸ್ ಹಾಕೋರಲ್ಲ, ಅವ್ರೇನು CBI ಅವರು. ಅವ್ರ ID ಕಾರ್ಡ್ ಎಲ್ಲ ತೋರಿಸ್ತಾರೆ.